ಕೋಳಿ ಅಂಕ ಅಂದ್ರೆ ಅದು ಕರಾವಳಿಯಲ್ಲಿ ಹಾಗೂ ತುಳುನಾಡಿನ ಒಂದು ಸಂಸ್ಕೃತಿ. ಆದರೆ ಇದೇ ಒಂದು ಇದೀಗ ಕೋಳಿ ಅಂಕಕ್ಕೆ ಕಾನೂನಿನ ಒಂದು ಕಾರಣವನ್ನು ನೀಡಿ ಬ್ರೇಕ್ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಜಕೀಯ ವಾಕ್ ಸಮರಕ್ಕೆ ಕಾರಣವಾಗಿದೆ. ಅಸಲಿಗೆ ಈ ಕೋಳಿ ಅಂಕ ಏನೆಲ್ಲ ಒಂದು ಪ್ರಮುಖವಾಗಿರತಕ್ಕಂತಹ ಕಾರಣಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕರಾವಳಿಯಲ್ಲಿ ಕೋಳಿ ಅಂಕ ಕಾಳಗ. ಶಾಸಕ ಅಶೋಕ್ ಹೇಳಿಕೆ ಬೆನ್ನಲ್ಲೇ ವಿವಾದ. ಕರಾವಳಿ ಅಂದ್ರೆ ಸಂಸ್ಕೃತಿಗಳ ಆಗರ, ವಿಶೇಷ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ಇಂತಹ ವಿಶೇಷ ಜಾತ್ರೆ ನೇಮೋತ್ಸವದ ವೇಳೆ ಕೋಳಿ ಅಂಕ ನಡೆಸಲಾಗುತ್ತೆ. ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವ ನಡೆಯಿತು. ಈ ಹಿನ್ನೆಲೆ ಆಯೋಜಿಸಿದ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಾದ ಬಳಿಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ತೆರಳಿ ಅವೇ ನಿಂತು ಕೋಳಿ ಅಂಕ ನಡೆಸಿದರು. ಇದರ ಬೆನ್ನಲ್ಲೇ ಶಾಸಕ ಅಶೋಕ್ ರೈ ಸೇರಿ 17 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರಿಗೆ ಬೈದಿದ್ದಾರೆ. ಅಮ್ಮಾಡೆ ಜಗ ಕೋಡದಾಟ ಪೆಟ್ಟು ಮಾಡ್ರಿ ಪೊಲೀಸ್ ಇಡೀ ಅಕಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಚ್ಚಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದದ ದೊಡ್ಡ ಕೋರಿನ ಪಾತವಾತೋರ ಕಟ್ಟದೊಂಜಿ ಕಜಿಪ ಅಂತ ದಿನಕವಾಡ ಈ ಪೊಲೀಸ್ ತಕಲ ಅಡೆ ಬತ್ತದ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಮುಗ್ಲಿ ಬೋಡಿಗೆ ಹಚ್ಚಿ ಕಲ್ವಾಣಕ್ಲಿ ಮುಗ್ಲಿ ಮುಗ್ಲಿ ನಿಜವಾದ ಮುಗ್ಲಿ ಬೋಡಿಗೆ ಹಚ್ಚಿ ಎರುಗಡ ಬಯ್ಯ ಮುಟ್ಟುವಂತ ಅಲ್ಲಿ ಕೋಡದಾಟ ಮಲ್ಪದು ಬರ್ತನೆ ಕೆಲವು ಪೊಂಜನಕಲ್ಲ ನೆರಪೇರು ಬರ್ರೆ ಇದು ಕೋಡದಾಟ ಅಧಿಕೃತ ಮಲ್ಪೊಲಿ ಬಂಡ ಪೊಂಜನಕಲ್ಲ ವಿರೋಧಲ್ಲಿ ಈ ಕೋಡದಾಟ ಹೋಗ್ಬಿಡೋ ಕೆಲವು ಮಲ್ಪುಲ್ಲ ಹಂಚದ ಈ ಅವು ಒಂದು ಬಂದ ಹಂಚಿನ ದುಡ್ಡು ಕಟ್ಟದಿ ಮುಗಲ ಬಂಗಾರ ಗಿಂಗಾರ ಕೊಡೋದು ಹಂಚಿ ಕೊಡ್ದೀಯಲ್ಲ ಈಗಲಕ್ಕೆ ಅಧಿಕೃತ ಮಲ್ಪೇರು ಮತ್ತೆ ಬುಡಿಯರ್ಲತ್ತು ಇಂಚಾದಲ್ಲಿ ಒಂಜಿ ತಾರ ಹಂಚಿ ಇಂಚು ಹೊತ್ತಲ್ಲ ಬಂಗ ಹಾಪುಣ ಹಂಚು ಹೊತ್ತಲ್ಲ ಬಂಗ ಹಾಪುಣ ಐಕಾದು ನಮ್ಮಳ ಬ್ಯಾಲೆನ್ಸ್ ಇರ್ಬೋಪುಣೆ ಬೋಡ ಬರ್ಚಾದ ಮತ್ತೆ ಮಾತಾಡಲಿಕ್ಕೆ ಕೋಡದಾಟ ಬೋಡದಾಡ ಒಂದು ಆಜಲಿಂಗೊಂಡು ಕೋಡದಾಟ ಕೊಂಚ ಕಾನೂನು ಮಾಡ್ತು ಕೋಡದಾಟ ಪ್ರಾಣಕ್ಕೆಲ್ಲ ಅಕ್ಕಣಾಗಲಿ ಎಲ್ಲ ಉಲ್ಟು ಅಂತೀರ್ನ ಎಲ್ಲ ಜಂಕ್ಲೇನು ಚಪ್ಪುಡುಗರು ಐಕ್ಯ ಮಾಡೋದು ಎಲ್ಲ. ಎರಡನೇ ದಿನದ ಕೋಳಿ ಅಂಕಕ್ಕೆ ಪೊಲೀಸರು ಮತ್ತೆ ಬ್ರೇಕ್ ಹಾಕಿದ್ದು ಮಾಜಿ ಶಾಸಕ ಸಂಜು ಮಠಂದೂರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್, ಎಂಎಲ್ಸಿ ಕಿಶೋರ್ ಕುಮಾರ್ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎರಡನೇ ದಿನ ರಾಜಕೀಯ ಮೈಲೇಜ್ಗೆ ಬಿಜೆಪಿ ನಾಯಕರು ಹೋಗಿದ್ರು ಅನ್ನೋ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜೂಜಾಗುವುದಿಲ್ಲ. ಅಂಡರ್ಲೈನ್ ಆಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಜೂಜಾಗುವಂತ ಏನಾದ್ರು ಆದ್ರೆ ನಾವು ಖಂಡಿತ ಯಾವ್ಯಾವ ಬಿಜೆಪಿ ಶಾಸಕರು ಅದಕ್ಕೆ ಬೆಂಬಲ ಕೊಡುವುದ ಮತ್ತೊಂದು ನಾವು ಮಾಡುವುದಿಲ್ಲ. ಇದು ಎಲ್ಲೇ ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಆದ್ರೂ ಸಹ ಆ ರೀತಿಯ ಕಾರ್ಯಕ್ರಮವನ್ನ ಹಿಂದೂ ಭಾವನೆಗಳಿಗೆ ಘಾಸಿ ಆಗುವಂತೆ ಅದನ್ನ ಕಾರ್ಯಕ್ರಮ ನಿಲ್ಲಿಸ್ತಾರೆ. ಅಲ್ಲಿ ಬರುವಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಪ್ರಾಣಿ ಹಿಂಸೆಯ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಸರ್ಕಾರದ ನೀತಿಯ ಆಗಿದೆ. ಹಿಂದೂ ಮನಸ್ಥಿತಿಯನ್ನ, ಹಿಂದೂ ಪರಂಪರೆ ಸಂಸ್ಕೃತಿಯನ್ನ ದಮನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೋಳಿ ಅಂಕ ಅಂದ್ರೆ ಅದು ಕರಾವಳಿಯಲ್ಲಿ ಹಾಗೂ ತುಳುನಾಡಿನ ಒಂದು ಸಂಸ್ಕೃತಿ. ಆದರೆ ಇದೇ ಒಂದು ಇದೀಗ ಕೋಳಿ ಅಂಕಕ್ಕೆ ಕಾನೂನಿನ ಒಂದು ಕಾರಣವನ್ನು ನೀಡಿ ಬ್ರೇಕ್ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಜಕೀಯ ವಾಕ್ ಸಮರಕ್ಕೆ ಕಾರಣವಾಗಿದೆ. ಅಸಲಿಗೆ ಈ ಕೋಳಿ ಅಂಕ ಏನೆಲ್ಲ ಒಂದು ಪ್ರಮುಖವಾಗಿರತಕ್ಕಂತಹ ಕಾರಣಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕರಾವಳಿಯಲ್ಲಿ ಕೋಳಿ ಅಂಕ ಕಾಳಗ. ಶಾಸಕ ಅಶೋಕ್ ಹೇಳಿಕೆ ಬೆನ್ನಲ್ಲೇ ವಿವಾದ. ಕರಾವಳಿ ಅಂದ್ರೆ ಸಂಸ್ಕೃತಿಗಳ ಆಗರ, ವಿಶೇಷ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ಇಂತಹ ವಿಶೇಷ ಜಾತ್ರೆ ನೇಮೋತ್ಸವದ ವೇಳೆ ಕೋಳಿ ಅಂಕ ನಡೆಸಲಾಗುತ್ತೆ. ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ.
ದಕ್ಷಿಣ ಕನ್ನಡ ಜಿಲ್ಲೆ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವ ನಡೆಯಿತು. ಈ ಹಿನ್ನೆಲೆ ಆಯೋಜಿಸಿದ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಾದ ಬಳಿಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ತೆರಳಿ ಹವೆ ನಿಂತು ಕೋಳಿ ಅಂಕ ನಡೆಸಿದರು. ಇದರ ಬೆನ್ನಲ್ಲೇ ಶಾಸಕ ಅಶೋಕ್ ರೈ ಸೇರಿ 17 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರಿಗೆ ಬೈದಿದ್ದಾರೆ. ಅಮ್ಮಡ ಜಗ ಕೋಡದಾಟ ಪೆಟ್ಟು ಮಾಡ್ರಿ ಪೊಲೀಸ್ ಇಡೀ ಅಕಲ್ಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಜ್ಜಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದದ ದೊಡ್ಡ ಕೋರಿನ ಪಾತವಾತೋರ ಕಟ್ಟದೊಂಜಿ ಕಜಿಪವಂತ ದಿನಕವಂಡ ಈ ಪೊಲೀಸ್ ತಕ್ಕಲ ಅಡೆ ಬತ್ತದ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಬುಗ್ಲೆ ಬೋಡಿಗೆ ಹಚ್ಚಿ ಕಲ್ವಣಕ್ಲಿ ಬುಗ್ಲಿ ನಿಜ ಬುಗ್ಲೆ ಬೋಡಿಗೆ ಹಚ್ಚಿ ಎರುಗೂಡ ಬಯ್ಯ ಮುಟ್ಟು ಅಂತ ಅಲ್ಲಿ ಕೋಡದಾಟ ಮಲ್ಪದು ಬರ್ತನೆ ಬಾಕಿ ಕೆಲವು ಪೊಂಜನಕ್ಕೆಲ್ಲ ನೆರಪೇರು ಬರ್ರೆ ಇದು ಕೋಡದಾಟ ಅಧಿಕೃತ ಮಲ್ಪಲಿ ಬಂಡ ಪೊಂಜನಕ್ಕೆಲ್ಲ ವಿರೋಧಲ್ಲಿ ಈ ಕೋಡದಾಟ ಪೋಪುಡ ಕೆಲ ಮಲ್ಪುಲ್ಲ ಹಂಚದು ಈ ಅವು ಒಂದು ಬಂದ ಹಂಚಿನ ದುಡ್ಡು ಕಟ್ಟದಿ ಮುಗಲ್ಲ ಬಂಗಾರ ಹಿಂಗಾರ ಕೊಡೋದು ಹಂಚಿ ಕೊಡದಿಯಲ್ಲ ಎಂಗ್ಲಕ್ಕೆ ಅಧಿಕೃತ ಮಲ್ಪೇರ್ಲತ್ತೆ ಬುಡಿಯರ್ಲತ್ತು ಇಂಚಾದಲ್ಲಿ ಒಂಜಿ ತಾರ ಹಂಚಿ ಇಂಚು ಹೊತ್ತಲ್ಲ ಬಂಗ ಹಾಪುಣ ಹಂಚು ಹೊತ್ತಲ್ಲ ಬಂಗ ಹಾಪುಣ ಐಕಾದು ನಮ್ಮಳ ಬ್ಯಾಲೆನ್ಸಿಗೆ ಹೋಗ್ಬಿಡೆ ಬೋರ್ಡ ಬಡ್ಚಾದು ಇತ್ತೆ ಮಾತೆಲ್ಲ ಕೋಡದಾಟ ಬೋಡೋದಾಂಡ ಒಂಜಿ ಆಜಲಿಂಗೊಂಡು ಕೋಡದಾಟ ಕೊಂಚ ಕಾನೂನು ಅಂತ ಕೋಡದಾಟ ಪ್ರಾಣಕ್ಕೆಲ್ಲ ಅಕ್ಕಣಗಲಿ ಮೆಲ್ಲ ಉಲ್ಟು ಅಂತಿರ್ಲಿಲ್ಲ ಜಂಕ್ಲೇನು ಚಪ್ಪುಡುಗರು ಐಕ್ಯ ಮಾಡೋದು ಮೆಲ್ಲ. ಎರಡನೇ ದಿನದ ಕೋಳಿ ಅಂಕಕ್ಕೆ ಪೊಲೀಸರು ಮತ್ತೆ ಬ್ರೇಕ್ ಹಾಕಿದ್ದು ಮಾಜಿ ಶಾಸಕ ಸಂಜೀವ್ ಮಠಂದೂರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಎಂಎಲ್ಸಿ ಕಿಶೋರ್ ಕುಮಾರ್ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎರಡನೇ ದಿನ ರಾಜಕೀಯ ಮೈಲೇಜ್ಗೆ ಬಿಜೆಪಿ ನಾಯಕರು ಹೋಗಿದ್ರು ಅನ್ನೋ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜೂಜಾಗುವುದಿಲ್ಲ. ಅಂಡರ್ಲೈನ್ ಆಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಜೂಜಾಗುವಂತ ಏನಾದ್ರು ಆದ್ರೆ ನಾವು ಖಂಡಿತ ಯಾವ್ಯಾವ ಬಿಜೆಪಿ ಶಾಸಕರು ಅದಕ್ಕೆ ಬೆಂಬಲ ಕೊಡುವುದ ಮತ್ತೊಂದು ನಾವು ಮಾಡುವುದಿಲ್ಲ. ಇದು ಎಲ್ಲೇ ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಆದ್ರೂ ಸಹ ಆ ರೀತಿಯ ಕಾರ್ಯಕ್ರಮವನ್ನ ಹಿಂದೂ ಭಾವನೆಗಳಿಗೆ ಘಾಸಿ ಆಗುವಂತೆ ಅದನ್ನ ಕಾರ್ಯಕ್ರಮ ನಿಲ್ಲಿಸ್ಲಿಕ್ಕಾಗ್ತದೆ, ನಿಲ್ಲಿಸ್ತಾರೆ. ಅಲ್ಲಿ ಬರುವಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಪ್ರಾಣಿ ಹಿಂಸೆಯ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಸರ್ಕಾರದ ನೀತಿಯ ಆಗಿದೆ. ಹಿಂದೂ ಮನಸ್ಥಿತಿಯನ್ನ, ಹಿಂದೂ ಪರಂಪರೆ ಸಂಸ್ಕೃತಿಯನ್ನ ದಮನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೋಳಿ ಅಂಕ ಅಂದ್ರೆ ಅದು ಕರಾವಳಿಯಲ್ಲಿ ಹಾಗೂ ತುಳುನಾಡಿನ ಒಂದು ಸಂಸ್ಕೃತಿ. ಆದ್ರೆ ಇದೇ ಒಂದು ಇದೀಗ ಕೋಳಿ ಅಂಕಕ್ಕೆ ಕಾನೂನಿನ ಒಂದು ಕಾರಣವನ್ನು ನೀಡಿ ಬ್ರೇಕ್ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾಜಕೀಯ ವಾಕ್ ಸಮರಕ್ಕೆ ಕಾರಣವಾಗಿದೆ. ಅಸಲಿಗೆ ಈ ಕೋಳಿ ಅಂಕ ಏನೆಲ್ಲ ಒಂದು ಪ್ರಮುಖವಾಗಿರತಕ್ಕಂತಹ ಕಾರಣಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕರಾವಳಿಯಲ್ಲಿ ಕೋಳಿ ಅಂಕ ಕಾಳಗ. ಶಾಸಕ ಅಶೋಕ್ ಹೇಳಿಕೆ ಬೆನ್ನಲ್ಲೇ ವಿವಾದ. ಕರಾವಳಿ ಅಂದ್ರೆ ಸಂಸ್ಕೃತಿಗಳ ಆಗರ, ವಿಶೇಷ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ಇಂತಹ ವಿಶೇಷ ಜಾತ್ರೆ ನೇಮೋತ್ಸವದ ವೇಳೆ ಕೋಳಿ ಅಂಕ ನಡೆಸಲಾಗುತ್ತೆ. ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವ ನಡೆಯಿತು. ಈ ಹಿನ್ನೆಲೆ ಆಯೋಜಿಸಿದ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಾದ ಬಳಿಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ತೆರಳಿ ಹವೆ ನಿಂತು ಕೋಳಿ ಅಂಕ ನಡೆಸಿದರು. ಇದರ ಬೆನ್ನಲ್ಲೇ ಶಾಸಕ ಅಶೋಕ್ ರೈ ಸೇರಿ 17 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರಿಗೆ ಬೈದಿದ್ದಾರೆ. ಅಮ್ಮಡ ಜಗ ಕೋಡದಾಟ ಪೆಟ್ಟು ಮಾಡ್ರಿ ಪೊಲೀಸ್ ಇಡೀ ಅಕಲ್ಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಜ್ಜಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದದ ದೊಡ್ಡ ಕೋರಿನ ಪಾತವಾತೋರ ಕಟ್ಟದೊಂಜಿ ಕಜಿಪವಂತ ದಿನಕವಂಡ ಈ ಪೊಲೀಸ್ ತಕ್ಕಲ ಅಡೆ ಬತ್ತದ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಬುಗ್ಲೆ ಬೋಡಿಗೆ ಹಚ್ಚಿ ಕಲ್ವಣಕ್ಲಿ ಬುಗ್ಲಿ ನಿಜ ಬುಗ್ಲೆ ಬೋಡಿಗೆ ಹಚ್ಚಿ ಎರುಗೂಡ ಬಯ್ಯ ಮುಟ್ಟು ಅಂತ ಅಲ್ಲಿ ಕೋಡದಾಟ ಮಲ್ಪದು ಬರ್ತನೆ ಬಾಕಿ ಕೆಲವು ಪೊಂಜನಕ್ಕೆಲ್ಲ ನೆರಪೇರು ಬರ್ರೆ ಇದು ಕೋಡದಾಟ ಅಧಿಕೃತ ಮಲ್ಪಲಿ ಬಂಡ ಪೊಂಜನಕ್ಕೆಲ್ಲ ವಿರೋಧಲ್ಲಿ
ಈ ಕೋಡದಾಟ ಹೋಗ್ಬಿಡೋಕೆಲ್ಲ ಮಲ್ಪುಲ್ಲ ಹಂಚದು ಈ ಅವು ಒಂದು ಹಂಚಿನ ದುಡ್ಡು ಕಟ್ಟಿದಿ ಮುಗಲ ಬಂಗಾರ ಹಿಂಗಾರ ಕೂಡ ಹಂಚಿಕೊಂಡು ದೀಯಲ್ಲ ಎಂಗ್ಲಕ್ಕೆ ಅಧಿಕೃತ ಮಲ್ಪೆರ್ಲತ್ತೆ ಬುಡಿಯರ್ಲತ್ತೆ ಇಂಚಾದಲ್ಲ ಒಂಜಿ ತಾರ ಇಂಚು ಒತ್ತಲ್ಲ ಬಂಗ ಹಾಪುಣ ಹಂಚು ಒತ್ತಲ್ಲ ಬಂಗ ಹಾಪುಣ ಐಕಾದು ನಮ್ಮಳ ಬ್ಯಾಲೆನ್ಸ್ ಇರ್ಬೋಪುಣೆ ಬೋಡ ಬಡ್ಚಾದ ಇತ್ತೆ ಮಾತೆರ್ಲ ಕೋಡದಾಟೆ ಬೋಡದಾಂಡ ಒಂಜಿ ಆಜಿಲಿಂಗೊಳ್ಳು ಕೋಡದಾಟ ಕೊಂಚ ಕಾನೂನು ಅಂತ ಕೋಡದಾಟ ಪ್ರಾಣಕ್ಕೆಲ್ಲ ಅಕ್ಕಡಾಗಲಿ ಎಲ್ಲ ಉಲ್ಟು ಅಂತಿರ್ಲಿಲ್ಲ ಜಂಕ್ಲೇನು ಚಪ್ಪುಡುಗರು ಐಕ ಮಾಡೋದು ಎಲ್ಲ. ಎರಡನೇ ದಿನದ ಕೋಳಿ ಅಂಕಕ್ಕೆ ಪೊಲೀಸರು ಮತ್ತೆ ಬ್ರೇಕ್ ಹಾಕಿದ್ದು ಮಾಜಿ ಶಾಸಕ ಸಂಜೀವ್ ಮಠಂದೂರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಎಂಎಲ್ಸಿ ಕಿಶೋರ್ ಕುಮಾರ್ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎರಡನೇ ದಿನ ರಾಜಕೀಯ ಮೈಲೇಜ್ಗೆ ಬಿಜೆಪಿ ನಾಯಕರು ಹೋಗಿದ್ರು ಅನ್ನೋ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜೂಜಾಗುವುದಿಲ್ಲ. ಅಂಡರ್ಲೈನ್ ಆಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಜೂಜಾಗುವಂತ ಏನಾದ್ರು ಆದ್ರೆ ನಾವು ಖಂಡಿತ ಯಾವ್ಯಾವ ಬಿಜೆಪಿ ಶಾಸಕರು ಅದಕ್ಕೆ ಬೆಂಬಲ ಕೊಡುವುದ ಮತ್ತೊಂದು ನಾವು ಮಾಡುವುದಿಲ್ಲ. ಇದು ಎಲ್ಲೇ ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಆದ್ರೂ ಸಹ ಆ ರೀತಿಯ ಕಾರ್ಯಕ್ರಮವನ್ನ ಹಿಂದೂ ಭಾವನೆಗಳಿಗೆ ಘಾಸಿ ಆಗುವಂತೆ ಅದನ್ನ ಕಾರ್ಯಕ್ರಮ ನಿಲ್ಲಿಸಲಿಕ್ಕಾಗ್ತದೆ, ನಿಲ್ಲಿಸ್ತಾರೆ. ಅಲ್ಲಿ ಬರುವಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಪ್ರಾಣಿ ಹಿಂಸೆಯ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಸರ್ಕಾರದ ನೀತಿಯ ಆಗಿದೆ. ಹಿಂದೂ ಮನಸ್ಥಿತಿಯನ್ನ, ಹಿಂದೂ ಪರಂಪರೆ ಸಂಸ್ಕೃತಿಯನ್ನ ದಮನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.